ಹಾಗೇನಿಲ್ಲ, ಸರಿಯಾಗಿ ನಡೆಸ್ಕೊಂಡಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಅಣ್ಣಾಮಲೈ ಮಹತ್ವಾಕಾಂಕ್ಷಿ, ಒಳ್ಳೆ ಮನುಷ್ಯ. ಅವರು ತಮಿಳುನಾಡು ಹಿತ ಮತ್ತು ರಾಷ್ಟ್ರೀಯ ಸುರಕ್ಷತೆ ಅದಕ್ಕೆ ವಿರುದ್ಧವಾಗಿ ರಾಜಕಾರಣ ಮಾಡೋರಲ್ಲ ಅನ್ನೋದು ನನ್ನ ನಂಬಿಕೆ. ಅವರು ಬೇರೆ ಬೇರೆ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ಹೊಸ ದಾರಿಯನ್ನು ತುಳಿದಿದ್ದಾರೆ. ಒಬ್ಬ ಮನುಷ್ಯನ ಸಾರ್ಥಕತೆ ಬರೋದೇನು ಅಂತ ಹೇಳಿದ್ರೆ ಯಾವಾಗ ಅಂದರೆ ಅವನ ಸಮರ್ಪಿತ ಜೀವನದಿಂದ. ಆ ಸಮರ್ಪಿತ ಜೀವನ ಅವರಿಗೊಂದು ಸಾರ್ಥಕತೆ ಅಂತ ಅಂದ್ಕೊಡ್ಲಿ, ಅವ್ರ ಮೂಲಕ ತಮಿಳುನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ. ಪಕ್ಷಕ್ಕೆ ನಷ್ಟ ಆಗಿಲ್ಲ ಸರ್, ಯಾಕೆಂದರೆ ತಮಿಳುನಾಡಲ್ಲಿ ಒಂದು ಬೇಸ್ ಹಾಕ್ಕೊಟ್ಟವರು ಸಾಕಷ್ಟು ಅವರಿಗೆ ಹೋರಾಟಗಳು ಮಾಡಿ ಪಕ್ಷಕ್ಕೆ. ಏನಂದರೆ ನಾನು ಎಲ್ಲ ವಿತ್ ಆಲ್ ರೆಸ್ಪೆಕ್ಟ್ ಅವರೆಲ್ಲವನ್ನು ಗೌರವಿಸ್ತಾ, ಲಾಭ ನಷ್ಟದ ಲೆಕ್ಕಾಚಾರ ಹಾಕುವಷ್ಟರ ಮಟ್ಟಿಗೆ ನಾವು ಲಾಭವನ್ನೂ ತಮಿಳುನಾಡಲ್ಲಿ ಗಳಿಸ್ಕೊಂಡಿರಲಿಲ್ಲ. ಲಾಭನೇ ಗಳಿಸ್ಕೊಂಡಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಎಲ್ಲಿ ಬರುತ್ತೆ? ನಮಗೆ ರಾಜಕೀಯವಾಗಿ ನಾವು ತಮಿಳುನಾಡಿನಲ್ಲಿ ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ. ಕೇಂದ್ರ ಸ್ಥಾನಕ್ಕೆ ಬಂದೇ ಇಲ್ಲ ಅಂದಾಗ ನಿಮಗೆ ಲಾಭನೇ ಬಂದಿಲ್ಲ ಅಂದಾಗ ನಷ್ಟದ ಪ್ರಶ್ನೆ ಬರೋದಿಲ್ವ? ಮತಗಳಿಕೆ ಪ್ರಮಾಣ ಕಳೆದ 2 ಎಲೆಕ್ಷನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಅವ್ರು ಗುರುತಿಸ್ಕೊಂಡಾರ ಪಕ್ಷದಲ್ಲಿ ಅವ್ರ ಲೀಡರ್ಶಿಪ್. ಇವೆಲ್ಲ ಮತ್ತು ಅವ್ರನ್ನ ವಿಶ್ಲೇಷಣೆಗೆ ಒಳಪಡಿಸಲ್ಲ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಂಕಿಅಂಶಗಳೇನು ಅಂತ ನಂಗೆ ಗೊತ್ತು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಮತಗಳಿಕೆ ಆಯಿತು, ಹಿಂದೆ ನಾವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದಾಗ ಎಷ್ಟು ಸ್ಥಾನ ಮತ್ತು ಎಷ್ಟು ಮತಗಳಿಕೆ ಬಂತು, ಇವೆಲ್ಲವೂ ನಮ್ಗೆ ಗೊತ್ತು. ಹಾಗಾಗಿ ನಾನು ಅದನ್ನು ವಿಶ್ಲೇಷಣೆಗೆ ಒಳಪಡಿಸಲ್ಲ. ಒಳ್ಳೆಯ ಮನುಷ್ಯ ಅವರು. ನಮಗೆ ಆ ಸ್ನೇಹ ಸಂಬಂಧನ ಉಳಿಸ್ಕೊಳ್ತೀವಿ. ಒಳ್ಳೆಯದಾಗಲಿ ಅವರಿಗೆ, ಅವ್ರ ಮೂಲಕ ರಾಜ್ಯಕ್ಕೂ ಒಳ್ಳೆಯದಾಗಲಿ, ದೇಶಕ್ಕೂ ಒಳ್ಳೆಯದಾಗಲಿ. ಇನ್ನೊಂದು ಟಾಕ್ ಏನಂದರೆ BJP ಎಂಟ್ರಿ ತೊಗೊಳಕ್ಕೆ ಇನ್ನೊಂದು ಮಾರ್ಗ ಹುಡುಕಿದೆ ಅವರನ್ನು ರಾಜೀನಾಮೆಯಿಂದ. ನಮಗೆ ನೋಡಿ, ರಾಜಕಾರಣದಲ್ಲಿ ನೀವೇನು ಊಹೆ ಮಾಡ್ತಿದ್ದೀರೋ ಅದು ಸರಿಯಾದ್ದಲ್ಲ. ಆದರೆ ಯಾವುದೋ ಒಬ್ಬ ಮನುಷ್ಯ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪಾರ್ಟಿನೇ ಆಗಬೇಕು ಅಂತ ನಾನು ಬಯಸೋದಿಲ್ಲ. ದೇಶಭಕ್ತಿ ಇಟ್ಕೊಂಡು ತಮಿಳು ಗೌರವವನ್ನು ಉಳಿಸ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು BJPಲೇ ಇರಬೇಕು ಅಂತ ನಾನೇ ಯಾಕೆ ಬಯಸ್ಲಿ? BJPಲಿ ಇದ್ದರೂ ಒಳ್ಳೆಯದು ಅಂತ ಆಶಯ ವ್ಯಕ್ತಪಡಿಸ್ತೀನಿ. ಇನ್ನೊಂದು ಮಾರ್ಗದಲ್ಲಿ ಅವರು ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿ ಅಂತ ಹೇಳ್ತೀವಿ.